ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆದಾರವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನ ಹತ್ರ ಈ ಕಡೆ ಸೂರ್ಯ ಎಳ್ನೀರು ಮಾರೋನ ಹತ್ರ ಈ ಕಡೆ ಮನೆ ಕೆಲಸದವ್ರದ್ದು ಅಡ್ರೆಸ್ ಎಲ್ಲ ಇಸ್ಕೊಂಡು ಎಲ್ಲರೂ ಕೇಳ್ಕೊತಾ ಇರ್ತಾನೆ. ಈ ಕಡೆ ಅವ್ನ ಫೋನ್ ನಂಬರ್ ಕೂಡ ಕೊಡಿ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಕೂಡ ಇಸ್ಕೊತಾನೆ. ಸರಿ ಸ್ವಾಮಿಗಳ, ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು, ನಾವಿನ್ನು ಬರ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಈ ಕಡೆ ನಾನು ಕೊಡಬೇಕಾ ಅಂತ ಕೇಳಿದಾಗ ಮತ್ತು ಗಂಟ್ಲು ತುಂಬ ಕೊಡ್ದಿದ್ಯಾ, ಎಳ್ನೀರು ಕೂಡ ಕೊಡೋದಕ್ಕಾಗಲ್ಲ, ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೋದಾಗ ಎಷ್ಟಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾರೆ. 50 ರೂಪಾಯಿ ಅಂತ ಹೇಳಿದಾಗ, ಸರ್ ಡಿಸ್ಕೌಂಟ್ ಏನು ಇಲ್ವಾ ಅಂತ ಕೇಳಿದಾಗ, ಸರ್ ಇದಲ್ಲೇನು ಡಿಸ್ಕೌಂಟ್ ಬರುತ್ತೆ ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಬಾರಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದಕ್ಕೇ ಅವ್ರು ಕೊಟ್ಟಿರೋ ಅಡ್ರೆಸ್ಸಲ್ಲಿ ಹೋಗು ನೋಡಬೇಕು, ಯಾರಿದ್ದಾರೆ ಏನು ಅಂತ ವಿಚಾರಿಸ್ಬಿಟ್ಟು ಆ ಫ್ರಾಡ್ನ ಕಂಡುಹಿಡಿಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರ್ ಕಂಡುಹಿಡಿಬೇಕು, ಎಳ್ನೀರು ತುಂಬ ಚೆನ್ನಾಗಿತ್ತಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಇತ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ. ಎಳ್ನೀರಲ್ಲಿ ಏನು ಸರ್ ಉಪ್ಪು ಖಾರ ಕಮ್ಮಿ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಅಲ್ಲಿರೋ ಈ ಕಡೆ ಛಾಯ ಕೊಟ್ಟಿರೋ ಒಂದು ಗಾಗಲ್ಸ್ ಕೂಡ ಅಲ್ಲೇ ಇರುತ್ತೆ. ಅದನ್ನು ಇಸ್ಕೊಂಡು ಹಾಕೊತಾ ಇರ್ಬೇಕಾದ್ರೆ ಸುಮ್ಮನೆ ಇರೋದು ಫಾರಿನ್ ಬ್ರ್ಯಾಂಡು, ನೀನೆಲ್ಲ ಮುಟ್ಟೋದಕ್ಕಾಗಲ್ಲ, ಮುಟ್ಬೇಡ ಕಣೋ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ರೇಗಿಸ್ತಾ ಇರ್ತಾನೆ. ಅಸಲು ಈ ಕಡೆ ಸೂರ್ಯ ಕೂಡ ನಾನು ನೆಂಟ್ರಿಗೊಂದ್ಸಲ ಫೋನ್ ಮಾಡ್ತೀನಿ ಎಲ್ಲಿದ್ದಲ್ಲ ಅಂತ ಕೇಳೋಣ ಅಂತಿರ್ಬೇಕಾದ್ರೆ ಈ ಕಡೆ ಮೀನಾ ಅವ್ರ ಅಮ್ಮನ ಮನೆಯಲ್ಲಿ ಹೂ ಕಟ್ಕೊಂಡು ಕೂತಿರ್ಬೇಕಾದ್ರೆ ಎಲ್ಲಿದೆಯಾ ಅಂತ ಹೇಳಿ ಸೂರ್ಯ ಕೂಡ ಕೇಳಿದಾಗ, ನಾನು ಅಮ್ಮನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆ ಹತ್ರ ಬಂದಿದ್ದೀನಿ ರೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಓ ಹೌದಾ, ಸರಿ ಆಯಿತು, ನೀನು ಎಲ್ಲಿದೆಯೋ ಅಲ್ಲೇ ಇರು, ನಾನೇ ಬರ್ತೀನಿ, ಇಲ್ಲೊಂದು ಲಗೇಜ್ ಇದೆ ಕಾರಲ್ಲಿ, ಅದನ್ನು ಇಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಏನು ಸರ್ ನೀವು ಲಗೇಜ್ ಅಂತ ಹೇಳ್ತೀರ, ನನಗೆ ಮರ್ಯಾದೆನೇ ಕೊಡಲ್ಲ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಯಾರು, ನಮ್ಮ ಮನೋಜನ ಫ್ರೆಂಡು, ಮನೋಜಂಗೆ ನಾನು ಮರ್ಯಾದೆ ಕೊಡ್ತಿದ್ದೋ ನಿನಗೆ ಕೊಡ್ತೀನಿ, ಅದನ್ನೆಲ್ಲ ಯೋಚನೆ ಮಾಡ್ಕೋಬೇಕು ನೀನು ಅಂತ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅಸಲು ಈ ಕಡೆ ನಾವು ಅಷ್ಟು ಅಭಿಷೇಕನ ಅಂತೆಲ್ಲ ಹೇಳಿದ್ರು ಕೂಡ ಅವ್ರು ನಮ್ಮ ಮಾತು ಕೇಳ್ದೇ ಕೊಟ್ಬಿಟ್ರಲ್ವಾ, ಅದಕ್ಕೆ ಹಿಂಗಾಗಿದ್ದು ಅಂತ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಸರಿಯಾಗಿ ಆಗಿದೆ ಬಿಡಮ್ಮ, ಆ ಗಂಡ ಹೆಂಡ್ತಿ ಇಬ್ಬರಿಗೂ ಕೊಬ್ಬು ಜಾಸ್ತಿ, ದಿಮಾಗ್ ಜಾಸ್ತಿ, ಅವ್ರಿಗೆ ತಕ್ಕಂತೆ ಆಗಿದೆ ಬಿಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಂಗೆಲ್ಲ ಹೇಳ್ಬಾರ್ದು ಕನಕ, ಅವರು ಕೂಡ ಏನು ಅವರೇನು ಬೇಕು ಅಂತ ಮಾಡಿಲ್ಲ, ಅವ್ರಿಗೂ ದುಡ್ಡು ಆಸೆಗೋಸ್ಕರ ಹಂಗೆ ಮಾಡಿದ್ದಾರೆ. ದೇವರೆಲ್ಲ ನೋಡ್ಕೊತಾರೆ, ನಾವು ಕೆಟ್ಟದ್ದೆಲ್ಲ ದೇವರಿಗೆ ಅವರಿಗೆ ಬೆಳ್ಸೋಕೆ ಹೋಗ್ಬೇಡ, ಹುಡ್ಸಿದ ದೇವರು ಎಲ್ಲನೂ ಕೂಡ ನೋಡ್ಕೊತಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀನು ಯಾಕೆ ಇಷ್ಟೊಂದು ಒಳ್ಳೆಯವಳಾಗ್ತೀಯ ಹೇಳು ಅಂತ ಹೇಳ್ತೀನಿ, ನೀನು ಒಳ್ಳೆಯವಳಾಗಿರೋದಕ್ಕೆ ನೀನು ಇನ್ನೂ ಹಿಂಗೆ ಇದೆಯಾ ಅಂತ ಹೇಳ್ತಿರ್ಬೇಕಂದ್ರೆ, ನನಗೇನಾಗಿದೆ, ನಾನು ಚೆನ್ನಾಗೇ ಇದ್ದೀನಿ, ಆಶೀರ್ವಾದ ಮಾಡೋದಕ್ಕೆ ಆ ಮಾವ ಇದ್ದಾರೆ, ಚಿಕ್ಕದು ಬೈಯೋದಕ್ಕೆ ಅತ್ತೆ ಇದ್ದಾರೆ, ದೇವರಂತ ಗಂಡ ಇದ್ದಾನೆ, ನಾನು ಹಿಂದೆ ನಿಂತ್ಕೊಂಡೆ, ನನಗೆಲ್ಲ ಬೆನ್ನೆಲಾಗಿ ನಿಂತಿರೋದು ನನ್ನ ದೇವರಿದೆ, ಎಲ್ಲನೂ ಇರಬೇಕು, ನಾನು ಯಾಕೆ ಖುಷಿಯಾಗಿಲ್ಲ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರೇನು ಮಾಡ್ತಿದ್ದಾರೆ, ಯಾಕೆ ಇನ್ನೂ ಬಂದಿಲ್ಲ, ಏನು ವಿಷಯ, ಇಷ್ಟೊತ್ತಾದರೆ ಬರಬೇಕಿತ್ತಲ್ಲ ಮನೆ ಒಳಗೆ, ಗಾಡಿ ಬಂದು ನಿಂತಿದ್ರು ಯಾಕೆ ಬಂದಿಲ್ಲ ಅಂತೇಳಿ ಈ ಕಡೆ ಮೀನಾ ಮಾತಾಡ್ತಿರ್ಬೇಕಾದ್ರೆ, ಏನು ಕತೆ ಆಗಿದೆ ಬಾ ಅಮ್ಮ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಮೀನಾ ಅಮ್ಮ ಅವ್ರನ್ನ ಕರ್ಕೊಂಡು 3 ಜನನ ಆಚೆ ಹೋಗಿ ಮನೆಯಿಂದ ಆಚೆ ನಿಂತ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಛಾಯ ಕೊಟ್ಟಿರೋದ ಗಾಗಲ್ಸ್ ಹಾಕೊಂಡು ಬಂದು ಈ ಕಡೆ ಮೀನಾಗೆ ತೋರಿಸ್ಬೇಕಂತ ಅವನಿಗೆ ಆಸೆ ಇಟ್ಕೊಂಡು ಗಾಗಲ್ಸ್ ಹಾಕೊಂಡು ಬಂದು ಹೀರೋ ಥರ ಸ್ಟೈಲಾಗಿ ಬರ್ತಾ ಇರ್ತಾನೆ. ಈ ಕಡೆ ಸೂರ್ಯ ಕೂಡ ಇದನ್ನೆಲ್ಲ ನೋಡ್ತಾ ಇದ್ದಿದ್ದು ಮೀನಾಗೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಈ ಕಡೆ ಸೂರ್ಯ ನೋಡ್ತಾ ಇರಬೇಕಾದ್ರೆ ಈ ಕಡೆ ಸೂರ್ಯನ ಕೂಡ ಫುಲ್ ಹೀರೋ ಥರ ಎಂಟ್ರಿ ಕೊಟ್ಕೊಂಡು ಇಬ್ಬರು ಕೂಡ ನೋಡ್ತಾ ಇರಬೇಕಾದ್ರೆ, ಏನಕ್ಕ ನೀನು ಹಿಂಗೆಲ್ಲ ಹೇಳ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೇನು ಮತ್ತೆ ನನ್ನ ಗಂಡನೇ ಎಷ್ಟು ಚೆನ್ನಾಗಿದ್ದಾನೆ, ಇವ್ನು ಯಾರೋ ಬಂದು ಗಾಗಲ್ಸ್ ಹಾಕೊಂಡು ಬಂದು ನಿಂತಿದ್ದಾನೆ, ಸ್ಪೆಕ್ಸ್ ಹಾಕೊಂಡು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ, ಮೀನಾ ನಾನು ಹಿಂಗೆ ಗಂಡ ಕಣೆ ಅಂತ ಹೇಳ್ತಿರ್ಬೇಕಾದ್ರೆ, ಗಂಡ ಆದರೆ ಮಾತ್ರಕ್ಕೆ ಹಿಂಗೆಲ್ಲ ಬರಬೇಕಾ, ನನ್ನ ರಾಜ್ಕುಮಾರ್ ಥರ ಇದ್ದಾನೆ, ಅವ್ನು ನನಗೆ ಹೀರೋ ಥರ ಇದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಏನು ನಂಗೆ ಬಟ್ಟೆ ಹೊಡಿಸ್ಬೇಕಂತ ಹಿಂಗೆಲ್ಲ ಹೇಳ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಂಡಿದ್ದೀರಲ್ಲ, ಯಾರು ಎಷ್ಟು ಕೊಟ್ಟರೆ ಇದಕ್ಕೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಎಷ್ಟು ಕೊಟ್ವಿ ಅಂತ ಕೇಳ್ತಿದ್ದೆ, ನಾನು ಇದಕ್ಕೆ ಒಂದಕ್ಕೆ 21,000 ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳ್ತಿರ್ತಾರೆ. ಇನ್ನೂ 21,000 ರೂಪಾಯಿ ಕೊಟ್ಟಿದ್ದೀರಾ ನೀವು ಒಂದಕ್ಕೆ, ಅದು ಅಲ್ಲದೆ 2 ಬೇರೆ ತೊಗೊಂಡು ಬಂದಿದ್ದೀರಾ, ಅಷ್ಟೊಂದು ದುಡ್ಡು ಕೊಟ್ಟು ಎಲ್ಲಿಂದ ತೊಗೊಂಡ್ಬಂದ್ರಿ, ಹೆಂಗ್ರಿ ಸಿಕ್ತು ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಲೋ ಸಮಾಧಾನ, ನಾನೊಬ್ಳು ಕೆನಡಾ ಹುಡುಗಿ ಅಂತ ಹೇಳಿದ್ನಲ್ಲ, ಅವರು ಮೊನ್ನೆ ಬಂದಿದ್ರಲ್ಲ, ಅವ್ರು ನನಗೆ ಗಿಫ್ಟಾಗಿ ನನಗೋಸ್ಕರ ಅಲ್ಲಿ ನೆನ್ಪಿಟ್ಕೊಂಡು ಅಲ್ಲಿಂದ ತೊಗೊಂಡು ಬಂದು ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ. ಈ ಕಡೆ ಮೀನಿಗೂ ಕೂಡ ಏನು ಅಷ್ಟೊಂದು ದುಡ್ಡು ಕಾಸ್ಟ್ಲಿ ಕೊಟ್ಬಿಟ್ಟು ಅಷ್ಟೊಂದು ದುಡ್ಡು ನಿಮಗೋಸ್ಕರ ಅಲ್ಲಿಂದ ತೊಗೊಂಡು ಬಂದು ಕೊಟ್ಟರೆ ಅಲ್ಲಿ ಅಂದರೆ ಅಂತ ಹೇಳಿ ಈ ಕಡೆ ಅವ್ರ ಅತ್ತೆನೂ ಕೂಡ ಕೇಳ್ತಾ ಇರ್ತಾರೆ. ಅಷ್ಟೊಂದು ಕ್ಲೋಸ್ ಇದ್ದೀರಾ ನೀವು ಅಂತ ಕೇಳ್ತಿರ್ಬೇಕಾದ್ರೆ, ಹಾಗಲ್ಲ, ಅವರು ಹೋದ್ಸಲ ಬಂದಾಗ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅವರಿಗೆ, ಹಾಗಾಗಿ ಅವರು ಅದೇ ಖುಷಿಗೆ ನನಗೆ ನೆನಪಿಗೋಸ್ಕರ ಅದನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ರೀ ನನಗೂ ತಗೊಂಡು ಬಂದು ಕೊಟ್ಟಿದ್ದಾರಲ್ಲ ಅದನ್ನು ನನಗೆ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನೇನು ರಾಧಿಕಾ ಪಂಡಿತ್ ಅದನ್ನೆಲ್ಲ ಹಾಕ್ಕೊಂಡು ಫೋಸ್ ಕೊಡೋದಕ್ಕೆ ಅಂತಿರ್ಬೇಕಾದ್ರೆ, ಹಾಗಲ್ಲ ರೀ ನೀವು ನನಗೆ ಎಷ್ಟು ಥರ ರೀ ಬೆಟ್ಟದ ಥರ ಏನೇ ಕಷ್ಟ ಬಂದರೂ ಎಲ್ಲನೂ ನೋಡ್ಕೊಂಡು ಎಲ್ಲನೂ ಸಹಿಸ್ಕೊಂಡು ನೋಡ್ಕೊಂಡು ಹೋಗ್ತೀರಾ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ಬಿಡು ತೊಗೊಂಡು ಬಂದು ಕೊಟ್ಟೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅದನ್ನೇ ಗಾಗಲ್ಸ್ ಹಾಕ್ಕೊಂಡು ಇಬ್ಬರು ಕೂಡ ಖುಷಿ ಪಟ್ಟಾಗ್ತಾರೆ. ಏನಮ್ಮ ನೀವು ನಾನು ನಿಂತ್ಕೊಂಡು ಹಿಂಗೆ ನೋಡ್ತಿದ್ದೀರಾ, ಕನಕ ಬಾಯಲ್ಲಿ ಫೋಟೋ ತೆಗಿ ನಮ್ಮ ಇಬ್ಬರದು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕನಕನ ಹತ್ರ ಫೋನ್ ಕೊಟ್ಬಿಟ್ಟು
ಇಬ್ಬರು ಕೂಡ ಸ್ಟೈಲಾಗಿ ನಿಂತ್ಕೊಂಡು ಫೋಸ್ ಕೊಡ್ತಾ ಇರ್ತಾರೆ ಇಬ್ಬರೂ ಕೂಡ. ಸರಿ ಸರಿ ಆಯಿತು ಬನ್ನಿ ಎಲ್ಲರೂ ನಿಂತ್ಕೊಂಡು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಸೆಲ್ಫಿ ತೊಗೊಳ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಛಾಯಾ ಫೋಟೋನು ಕೂಡ ಬರುತ್ತೆ. ಛಾಯಾ ಫೋಟೋ ನೋಡಿದ್ಮೇಲೆ ಇವರೇ ಕಡೆ ಕೊಟ್ಟಿದ್ದು ಕೆನಡ ಹುಡುಗಿ ಇವರೇ ಅಂತ ಹೇಳ್ತಿರ್ಬೇಕಾದ್ರೆ ಕನಕಾಗೆ ಎಲ್ಲೋ ಒಂಥರ ಇವ್ರನ್ನ ನೋಡಿದ್ಮೇಲಿಂದ ನಾನು ಇವ್ರನ್ನೆಲ್ಲ ನೋಡಿದ್ದೀನಿ ಬಾವ ಅಂತ ಹೇಳ್ಬಿಟ್ಟು ಈ ಕಡೆ ಕನಕ ಕೂಡ ಹೇಳ್ತಿರ್ತಾಳೆ, ಏನಮ್ಮ ನೋಡಿದ್ದೆ ಎಲ್ಲಿ ನೋಡಿರ್ತಾಳೆ, ಇವ್ರು ಇಲ್ಲಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ಹೇಳಿ ಇವಳು ಕೂಡ ಈ ಕಡೆ ಇವಳು ಕೂಡ ಹಳೇದೆಲ್ಲ ಕನಕ ಕೂಡ ನೆನ್ಪು ಮಾಡ್ಕೊಂಡು ಹೇಳ್ತಿರ್ತಾಳೆ. ಈ ಥರ ಹಳೇದನ್ನೆಲ್ಲ ಹೇಳ್ತಿದ್ದೆ ಅಂತ ನೀವು ಇಬ್ಬರು ಬೇಜಾರು ಮಾಡ್ಕೋಬೇಡಿ. ಅವತ್ತು ಮನೋಜವ್ರದ್ದು ರಿಸೆಪ್ಷನ್ ನಡೀತಿರ್ಬೇಕಾದ್ರೆ ಅವತ್ತು ಇವರು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮನೋಜನ ಜೊತೆ ತುಂಬ ಕ್ಲೋಸಾಗಿ ಮಾತಾಡ್ಕೊಂಡು ಇಬ್ಬರು ಕೂಡ ಮಾತಾಡ್ಕೊಂಡು ನಿಂತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಅವರೆಲ್ಲ ಬೇರೆಯವ್ರು ಯಾರೋ ಆಗಿರ್ಬೋದು ಅಲ್ವಾ ಅಂತ ಹೇಳ್ತಿರ್ಬೇಕು. ಸೂರ್ಯ ಹಾಗಲ್ಲ ಬಾಬಾ ಅವ್ರನ್ನ ನಾನು ಎಲ್ಲೋ ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಇವ್ರು ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ನಾನು ಹಿಂದೆನೇ ಹೋಗ್ತಿರ್ಬೇಕಾದ್ರೆ ಯಾರೋ ಅದೇ ಟೈಮ್ಗೆ ಫೋನ್ ಮಾಡಿಬಿಟ್ಟು ನಾನು ಛಾಯಾ ಮಾತಾಡ್ತಿರೋದು ಅಂತ ಹೇಳಿದ್ರು ಅಂತ ಈ ಕಡೆ ಕನಕ ಕೂಡ ಹೇಳ್ತಾ ಇರ್ತಾಳೆ. ಓಹ್ ಹೌದಾ, ಇವ್ರ ಹೆಸರು ನಿಜವಾಗ್ಲೂ ಛಾಯಾನೇ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ನೀವು ಮೀನಾ ಇದ್ದಳು ರೀ ಛಾಯಾ ಅನ್ನೋರು ಮನೋಜವ್ರ ಗರ್ಲ್ ಫ್ರೆಂಡ್ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ. ಆ ಕಡೆ ಸೂರ್ಯನೂ ಕೂಡ ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಏನೋ ಮಿಸ್ ಹೊಡಿತಿದ್ದಲ್ಲ, ಏನು ಮಿಸ್ ಹೊಡಿತಿರ್ಬೋದು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ 5 ನಿಮಿಷ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನಿನ್ನೆ ಅವರು ರಿಜಿಸ್ಟ್ರೇಷನ್ ಆಫೀಸ್ಗೆ ಅಂತ ಹೇಳಿ ಹೋಗಿರ್ತಾರೆ ಛಾಯನ ಕರ್ಕೊಂಡು. ಛಾಯ ಹಿಂಗೋಗಿ 5 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವಳು ಸಡನ್ನಾಗಿ ಅದೇ ಟೈಮ್ಗೆ ಈ ಕಡೆ ಮನೋಜ ಮತ್ತು ರೋಹಿಣಿ ಅವ್ರ ಫ್ರೆಂಡ್ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಾಗ ಈ ಕಡೆ ಸೂರ್ಯ ಕೂಡ ನೆನ್ಪು ಮಾಡ್ಕೊತಾರೆ. ಯಾಕೆ ಮೇಡಮ್ ಹಂಗೆ ವಾಪಸ್ ಬಂದರೆ ಅಂತ ಹೇಳಿ ಸೂರ್ಯ ಕೇಳಿದಾಗ ನನಗೆ ಯಾರನ್ನ ನೋಡಬಾರ್ದು ಅಂತ ಅಂದ್ಕೊಂಡು ಅವ್ರನ್ನ ನಾನು ನೋಡ್ಬಿಟ್ಟು ಅದಕ್ಕೆ ನನ್ನ ಕೆಲಸ ಎಲ್ಲ ಆಗಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಛಾಯ ಹೇಳ್ತಾಳೆ. ಇದನ್ನು ಕೂಡ ಸೂರ್ಯ ನೆನ್ಪು ಮಾಡ್ಕೊತಾನೆ. ಕಣೆ ಕರೆಕ್ಟ್, ನಿನ್ನೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದಾಗ ಮನೋಜು ಕೂಡ ಬಂದೆ, ಇವರು ನೋಡಿ ಅವಳು ಏನೋ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಲು. ಇವಳ ಕಡೆ ನಿಜವಾದ ಛಾಯೆ ಇವಳೇ ನಮ್ಮ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಹೆಂಗಿರೋ ಸಿಕ್ಕಿದ್ದಾಳೆ ಸರ್, ಇವಳು ಎಲ್ಲಿದ್ದಾಳೆ ಏನು ಅಂತ ನಿಮಗೆಲ್ಲ ಗೊತ್ತಾನೆ, ಬನ್ನಿ ಹೋಗಿ ನೋಡೋಣ ಅಂತ ಮೀನೇ ಹೇಳ್ತಿರ್ಬೇಕಾದ್ರೆ ನಾನು ಗೊತ್ತು ಅವಳು ಎಲ್ಲಿದ್ದಾಳೆ ಏನು ಮಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತು, ನೀನೇನು ಬರೋದು ಬೇಡ, ನೀನು ಸುಮ್ಮನೆ ಇರೋ, ನಾನೇ ಹೋಗ್ಬಿಟ್ಟು ಅವಳನ್ನ ವಿಚಾರಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮೀನನ್ನು ಅವ್ರ ಮನೇಲೆ ಬಿಟ್ಬಿಟ್ಟು ಸೂರ್ಯ ಕೂಡ ಅಲ್ಲಿಂದ ಹೊರಡ್ತಾನೆ. ಅವನೂ ಕೂಡ ಈ ಕಡೆ ಛಾಯನ ವಿಚಾರಿಸೋಕ್ಕೆ ಅಂತ ಹೇಳ್ಬಿಟ್ಟು ಛಾಯ ಕೂಡ ಒಬ್ಬಳೇ ಕೂತ್ಕೊಂಡು ಮನೇಲಿ ಟಿ ವಿ ನೋಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಸೂರ್ಯ ಕೂಡ ಬೆಲ್ ಮಾಡಿಬಿಟ್ಟು ಇದು ಮಾಡ್ತಾನೆ. ಏನು ಸೂರ್ಯ, ನಾನು ನಿನ್ನ ಫೋನೇ ಮಾಡಿಲ್ಲ, ಅಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ಕರ್ತಿರ್ಬೇಕಾದ್ರೆ ಸೂರ್ಯ ಯಾವ ಟೈಮಲ್ಲಿ ಯಾರಿಗೆ ದರ್ಶನ ಕೊಡಬೇಕು ಅವನಿಗೆ ಆ ಟೈಮಲ್ಲಿ ದರ್ಶನ ಕೊಡ್ತಾನೆ ಅಂತೇಳಿ ಹೇಳ್ತಿರ್ತಾಳೆ. ಏನು ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಾ, ಏನಾಯಿತು ಅಂತ ಕೇಳಿದಾಗ ಕಡೆ ನಿನ್ನ ಹತ್ರ ಹಿಂಗೆ ಮಾತಾಡಬೇಕು, ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು ಅಂತೇಳಿ ಸೂರ್ಯ ಕೂಡ ಹೇಳ್ತಿರ್ತಾನೆ. ಏನಿದು ನನಗೆ ಏಕವಚನದಲ್ಲೆಲ್ಲ ಮಾತಾಡ್ತಿದ್ದೀರಾ ಹಿಂಗೆ ಅಂತ, ಏನಕ್ಕೆ ಏನಾಯಿತು ನಿಮಗೆ, ಏನು ವಿಷಯ ಅಂತ ಹೇಳಿ ಈ ಕಡೆ ಛಾಯಾ ಕೇಳ್ತಿರ್ಬೇಕಾದ್ರೆ ನಿನ್ನ ಹತ್ರ ಹಿಂಗೆ ಮಾತಾಡಬೇಕು, ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು, ನೀನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣೆ, ಅಂದರೆ ನೀನು ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಛಾಯಂಗೆ ಹೇಳ್ತಿರ್ಬೇಕಾದ್ರೆ ಸೂರ್ಯ ಮೈಂಡ್ ಇರೋ ವಾಯ್ಸ್ ಏನು ಮಾತಾಡ್ತಿದ್ದೆ ಅಂತ ಗೊತ್ತಾಗ್ತಿದೆಯಾ ನಿನಗೆ ಅಂತ ಹೇಳಿ ಕೇಳಿದಾಗ ಏನು ಮಾತಾಡ್ತಿದ್ದೆ ಅಂತ ಗೊತ್ತಾಗಬೇಕಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಕೂತ್ಕೊತಾನೆ. ಅವ್ರ ಮನೆಗೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ನೀನು ಕೂತಿರ್ಬೇಕಾದ್ರೆ ಏನು ಹಿಂಗೆಲ್ಲ ಕೂತಿದ್ಯಾ ನೀನು, ನಿಂಗೆ ಅಷ್ಟೊಂದು ಮರ್ಯಾದೆ ಕೊಟ್ಟು ನಿಂಗೆ ಅಷ್ಟೊಂದು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ತೊಗೊಂಡ್ಬಂದು ಕೊಟ್ಟಿದ್ದೀನಿ ನಿನಗೋಸ್ಕರ, ಆದರೆ ನೀನು ನೋಡಿದ್ರೆ ಹಿಂಗೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಎಷ್ಟೊಂದೆಲ್ಲ ನನ್ನ ಮನೆಗೆ ಬಂದು ನನಗೆ ಇಷ್ಟೊಂದೆಲ್ಲ ಇದು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಈ ಕಡೆ ಛಾಯೆ ಹೇಳ್ತಿರ್ಬೇಕಾದ್ರೆ ಕಣಮ್ಮ ನಿನ್ನ ಹತ್ರನೇ ಹಿಂಗೆಲ್ಲ ಮಾತಾಡಬೇಕು, ನಾನು ಇಲ್ಲಿಂದ ಎದ್ದೋದ್ರೆ ಸರಿ ಸೂರ್ಯ, ನೀನು ಇಲ್ಲೇ ಕೂತ್ಕೊಂಡೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಛಾಯೆ ಹೇಳ್ತಿರ್ಬೇಕಾದ್ರೆ ನಮ್ಮ ಕರ್ನಾಟಕ ಪೊಲೀಸು ನ್ಯಾಯ ನೀತಿ ಪರವಾಗಿ ಹೋರಾಡೋದು, ನೀನಂತ ಕಂತ್ರಿ ನಾಯಿಕೊಳ್ತಾರ ಅವ್ರ ಹಿಂದೆ ಅಲ್ವಾ ಅಂತ ಹೇಳ್ತಿರ್ಬೇಕು. ವಾಟ್ ಯು ಮೀನ್, ಏನು ಹೇಳ್ತಿದ್ದೆ ನೀನು, ಮೀನಲ್ಲ ಛಾಯೆ ಮೇಡಮ್, ನೀವು ದೊಡ್ಡ ತಿಮಿಂಗ್ಳ ನೀನು ಅಂತ ಹೇಳಿ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾರೆ. ಯಾರ ಹತ್ರ ಏನು ಮಾತಾಡಬೇಕಂತ ಗೊತ್ತಾಗಲ್ವ ನಿನಗೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ನನಗೆ ಕಾಮನ್ ಸೆನ್ಸ್ ಇಲ್ಲ, ಅವತ್ತು ದುಡ್ಡು ತೊಗೊಂಡು ಓಡಾಡಬೇಕಾದ್ರೆ ಗೊತ್ತಾಗಲಿಲ್ವಾ ನಿನಗೆ, ರಂಗನಾಥ್ ಅನ್ನೋರು ನಿನಗೆ ಗೊತ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಯಾರು ರಂಗನಾಥ್ ಅನ್ನೋ ಕಷ್ಟಪಟ್ಟು ಬೆವ್ರು ಸೂಸಿ ದುಡ್ಡನ್ನ ಕೂಡಾಕಿ ಮಕ್ಕಳಿಗೆ ಓದಿಸ್ತಾ ಇದ್ದವರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿಂಗೆ ಶಾಂತಿ ಗೊತ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಅವ್ರು ಯಾರು ಅಂತ ಕೇಳ್ತಾಳೆ ಛಾಯ ಕೂಡ. ಶಾಂತಿ ಮಗನಿಗೋಸ್ಕರ ಪ್ರೀತಿಯಿಂದ ಅಕ್ಕ ದಾರ ಎಲ್ಲ ಹೇಳಿದ್ರು, ಅವಳಿಗೋಸ್ಕರ ರಕ್ತ ಸೇರಿಸಿ ಅವಳನ್ನ ಪ್ರೀತಿಯಿಂದ ಬೆಳೆಸಿದ್ರು. ನಿಂಗೆ ರವಿ ಗೊತ್ತಾ ಅಂತ ಕೇಳಿದಾಗ ರವಿ ಯಾರು ಅಂತ ಕೇಳಿದಾಗ ಹೋಟ್ಲಲ್ಲಿ ಚಟ್ನಿ ರುಬ್ಕೊಂಡು ಅವ್ನ ಕಷ್ಟ ಅವ್ನು ನೋಡ್ಕೊಂಡು ಮನೆಯವ್ರಿಗೆ ಒಳ್ಳೆ ಮಗನಾಗಿ ಅಪ್ಪ ಅಮ್ಮಂಗೆ ಒಳ್ಳೆ ಮಗನಾಗಿ ಗೌರವ ಕೊಟ್ಕೊಂಡಿದ್ದಾನೆ ಅವನು ಅಂತ ಕೇಳಿದಾಗ ಅವನಿಗೆ ಒಬ್ಬ ಅಣ್ಣ ಇದ್ದಾನೆ, ಅವ್ನು ಗೊತ್ತಾ ನಿನಗೆ ಅಂತ ಕೇಳಿದಾಗ ಇಬ್ಬರು ಅಣ್ಣಂದಿರಿದ್ದಾರೆ, ಅವ್ನು ಗೊತ್ತಾ ನಿಮಗೆ ಅಂತ ಕೇಳಿದಾಗ ಅವ್ರ ಬಗ್ಗೆ ನನಗೆ ಯಾಕೆ ಕೇಳ್ತಿದ್ದೆ, ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ತಿಳ್ಕೊಂಡು ನನಗೇನಾಗಬೇಕಿತ್ತು ಅಂತ ಹೇಳ್ಬಿಟ್ಟು ಛಾಯಾ ಕೂಡ ಹೇಳ್ತಿರ್ಬೇಕಾದ್ರೆ ಅವನಿಗೆ ಒಬ್ಬ ಮನೋಜ ಅಂತ ಹೇಳ್ಬಿಟ್ಟು ಅಣ್ಣ ಇದ್ದಾನೆ, ಅವನ ಬಗ್ಗೆ ನಿನಗೆ ಗೊತ್ತಾ ಅಂತ ಹೇಳಿ ಕೇಳಿದಾಗ ಈ ಕಡೆ ಛಾಯಂಗೆ ತುಂಬ ಶಾಕ್ ಆಗುತ್ತೆ, ಏನಿದು ಮನೋಜ್ ಬಗ್ಗೆ ಹೀಗೆ ಹೇಳ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ನಿನಗೆ ಗೊತ್ತೇನಮ್ಮ, ನಿನಗೆ ಮನೋಜ್ ಅನ್ನೋದು ಗೊತ್ತಿರ್ಬೋದು, ಯಾಕಂದರೆ ಇಬ್ಬರು ಸೇರಿಕೊಂಡು ನಮ್ಮ ಅಪ್ಪನ ದುಡ್ಡನ್ನ ತಿಂದು ತೇಗ್ಬಿಟ್ಟಿದ್ದೀರಲ್ಲ, ಆಗಿದ್ಮೇಲಿಂದ ನಿಮ್ಗೆ ಗೊತ್ತಿಲ್ಲದೆ ಹೇಗಿರುತ್ತೆ ಹೇಳು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ
ಕಡೆ ಸೂರ್ಯನ ಮಾತು ಕೇಳ್ಕೊಂಡು ಏನಿದು ನೀನು ಯಾರು ಬಗ್ಗೆ ಮಾತಾಡ್ತಿದ್ದೆ ಅಂತ ಕೇಳಿದಾಗ ಮನೋಜನ ತಮ್ಮ ಅಂತ ಹೇಳ್ಕೊಡೋದಕ್ಕೆ ನನಗೆ ನಾಚಿಕೆ ಆಗುತ್ತೆ, ಅದಕ್ಕೆ ನಾನು ರವಿಯವರ ಅಣ್ಣ ಅಂತ ಹೇಳಿ ಹೇಳ್ಕೊತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಏನು ನೀನು ಮನೋಜನ ತಮ್ಮನ ಅಂತ ಹೇಳ್ಬಿಟ್ಟು ಛಾಯಾ ಕೂಡ ಕೇಳ್ತಾಳೆ. ಹೌದು, ಮನೋಜನ ತಮ್ಮ ಸೂರ್ಯನೇ ನಾನು ಅಂತ ಹೇಳಿ ಹೇಳಿದಾಗ ನಿನ್ಗೆ ಎಷ್ಟು ಧೈರ್ಯ ಇರಬೇಕಾದ್ರೆ ನೀವಿಬ್ಬರು ಜೊತೆಲಿ ಇರಬೇಕಾದ್ರೆ ನನ್ನ ಅಪ್ಪನ ದುಡ್ಡನ್ನ ತಿಂದು ತೇಗಿದ್ದೀರಾ, ಅದು 22 ಲಕ್ಷ 23 ಲಕ್ಷ ರೂಪಾಯಿ ಅಂತ ಹೇಳಿದಾಗ ನಮ್ಮ ಅಪ್ಪನ ದುಡ್ಡನ್ನ 22 ಲಕ್ಷ ರೂಪಾಯಿ ನುಂಗ್ಕೊಂಡು ಕೆನಡಾಗೆ ಆರೋಗ್ಬಿಟ್ಟಲ್ಲ ಅಂಥವಳು ನೀನು ನಾಗಮಣಿ ಕಣೆ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಬೈತಾ ಇರ್ತಾನೆ. ಎನಫ್ ಸೂರ್ಯ, ಬಾಯಿಗೆ ಬಂದಾಗ ಮಾತಾಡಬೇಡ, ನಿನಗೆ ಬಾಯಿದೆ ಅಂತ ಹೇಳ್ಬಿಟ್ಟು ಏನು ಅಂತ ತಿಳ್ಕೊಳ್ದೆ ಮಾತಾಡೋದಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಛಾಯಾ ಕೂಡ ಹೇಳ್ತಾ ಇರ್ತಾಳೆ. ನಾನು ಫ್ರಾಡ್ ಅಲ್ಲ, ನಿಮ್ಮ ಅಣ್ಣ ದೊಡ್ಡ ಫ್ರಾಡ್, ಅವ್ನ ವೀಕ್ನೆಸ್ ಏನು ಅಂತ ನನಗೆ ಗೊತ್ತಾಯಿತು, ಅದಕ್ಕೆ ಅವನ ಹತ್ರ ದುಡ್ಡು ಇಸ್ಕೊಂಡು ನಾನು ಚೆನ್ನಾಗಿದ್ದೆ, ಅವ್ನು ನನ್ನ ಜೊತೆ ಇದ್ದಿದ್ದು ಅಷ್ಟು ದಿನವೂ ಅವ್ನು ತುಂಬ ಖುಷಿಯಾಗೇ ಇದ್ದೆ, ಅದಕ್ಕೋಸ್ಕರ ನಾನು ಅವನ ಹತ್ರ ದುಡ್ಡು ಈ ಥರ ಇಸ್ಕೊಂಡಿದ್ದು ಅಷ್ಟೇ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ. ಮಕ್ಕಳು ನಾನು ದುಡ್ಡು ಕೊಟ್ಬಿಟ್ಟು ಸ್ಕೂಲಿಗೆ ಕಳ್ಸೋದು ಓದೋದಕ್ಕೆ ಓಡೋದಕ್ಕಲ್ಲ, ಅಲ್ಲ ನೀನು ನಮ್ಮ ಅಪ್ಪನ ದುಡ್ಡನ್ನ ತಿಂದು ತೇಗ್ಬಿಟ್ರಲ್ಲ ಇಬ್ಬರು ಸೇರ್ಕೊಂಡು, ನಾಚಿಕೆ ಆಗಲ್ವ ನಿಮಗೆ ಅಂತ ಹೇಳಿ ಬೈತಾಯಿರ್ತಾರೆ. ಅಲ್ಲ ನೀನು ಕೆನಡಾದಲ್ಲಿ ಅಷ್ಟು ಆರಾಮಾಗಿ ಇರ್ತಿಲ್ಲ, ನಿನಗೆ ಇನ್ನೂ ಅನ್ಸೋದೇ ಇಲ್ವಾ, ನನಗೆ ಅದು ಏನಾದರೂ ಆಗಲಿ, ಭೂಮಿ ಬಿದ್ದೋಗ್ಲಿ, ಆಕಾಶ ಮುಳುಗೋಗ್ಲಿ, ಏನಾದರೂ ಆಗಲಿ, ನಮ್ಮ ಅಪ್ಪನ ದುಡ್ಡು ಇಸ್ಕೊಳ್ಳೋ ತನಕ ನಾನಂತೂ ನಿನ್ನ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಏನಕ್ಕೆ ನಗ್ತಿದ್ಯಾ ನೀನು, ದೊಡ್ಡ ಏನು ಡ್ರಾಮಾ ರಾಣಿ ಅಂತ ನನಗೆ ಗೊತ್ತು ಕಣೆ, ಇಷ್ಟೊಂದೆಲ್ಲ ನಕ್ಕೊಂಡಿರೋ ಅವಶ್ಯಕತೆ ಇದೆಯಾ, ನಾನು ಏನು ಅಂತ ಪ್ರೂವ್ ಮಾಡಲೇಬೇಕು, ನಾನು ವಿಷ್ಣುವರ್ಧನ್ ಫ್ಯಾನ್ ಅಂತ ಗೊತ್ತಾಗಲೇಬೇಕು, ನೀನು ಎಂಥವಳು ಅಂತ ನಮ್ಮ ಮನೆಯವ್ರ ಮುಂದೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಈ ಕಡೆ ಛಾಯಾ ತುಂಬ ನಕ್ಕೊಂಡೇ ಇರ್ತಾಳೆ. ಅಲ್ಲ ನೀನು ನಿಮ್ಮ ಅಣ್ಣ ನಿಜವಾಗ್ಲೂ ನಾನು ಎಂಥ ಫ್ರಾಡ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವ್ನು ಕಂಡು ಹಿಡಿಯೋಕ್ಕಾಗ್ತಿಲ್ಲ, ಆದರೆ ನಿಮ್ಮ ಅಣ್ಣನ ಜೊತೆ ಒಬ್ಳು ಇದ್ದಾಳೆ ಗೊತ್ತಾ, ರೋಹಿಣಿ ಅಂತ ಹೇಳ್ಬಿಟ್ಟು, ಅವಳು ನಿಜವಾದ ದೊಡ್ಡ ಫ್ರಾಡ್ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನು ಅವಳು ರೋಹಿಣಿ ಬಂದುಬಿಟ್ಟು ಅವ್ರ ಹೆಂಡತಿ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾನೆ. ರೋಹಿಣಿ ಅವಳು ನಿಜವಾದ ತಿಮಿಂಗ್ಳು, ಅವಳು ದೊಡ್ಡ ಫ್ರಾಡು, ಮನೋಜಕ್ಕಿಂತ ದೊಡ್ಡ ಕ್ರಿಮಿನಲ್ ಅವಳು ಅಂತ ಹೇಳಿ ಅಂದಾಗ ಈ ಕಡೆ ಸೂರ್ಯಂಗೆ ತುಂಬ ಶಾಕ್ ಆಗುತ್ತೆ. ಏನಿದು ಸೂರ್ಯ, ಏನಿದು ರೋಹಿಣಿ ಬಗ್ಗೆ ಈಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ರೋಹಿಣಿ ಇರೋದಕ್ಕೆ ನನಗೆ ಕಂಡಿಡ್ದಿರೋದು ಅವಳು ಅಂತ ಹೇಳಿ ಹೇಳ್ತಿರ್ತಾಳೆ. ಅವತ್ತು ನೀನು ನನಗೆ ಸಲ ಕರ್ಕೊಂಡು ಬಂದಲ್ಲ, ಆವಾಗ ನಾನೊಂದು ಇದಕ್ಕೆ ಹೋಗಿದ್ದೆ, ಪಾರ್ಲರಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ, ನಿಜವಾಗ್ಲೂ ನಿನಗೆ ಗೊತ್ತಾ ಅಂತ ಕೇಳ್ದಾಗ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾನೆ. ಅವತ್ತು ನಾನು ಅವಳು ಪಾರ್ಲರ್ಗೆ ಅಂತ ಹೇಳಿ ಹೋದಾಗ ಅವಳಿಗೆ ನಾನು ಯಾರು ಅಂತ ಅವಳಿಗೆ ಗೊತ್ತಾಯಿತು. ಸೊ ಅವಳಿಗೆ ಅವತ್ತು ಗೊತ್ತಾದ್ಮೇಲಿಂದ ಅವಳು ನನಗೆ ಕೋರ್ಟು ಕಚೇರಿ ಪೊಲೀಸ್ ಅದು ಇದೆ ಅಂತ ಹೇಳ್ಬಿಟ್ಟು ತುಂಬ ಹೆದರ್ಸೋಕ್ಕೆ ನನಗೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪೊಲೀಸ್ ಅವರು ಅದು ಇದು ಅಂತ ಹೇಳಿ ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಅವಳನ್ನ ಅದೇ ಟೈಮ್ಗೆ ಈ ಕಡೆ ಮನುಷ್ಯನ ಕೂಡ ಫೋನ್ ಮಾಡಿ ಕರೆಸ್ಬಿಟ್ಟು ಅವರಿಬ್ಬರು ನನಗೆ ಜೈಲಿಗೆ ಕರ್ಕೊಂಡೋದು, ಅಂದರೆ ಪೊಲೀಸಿಗೆ ಕರ್ಕೊಂಡೋದ್ರು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಅಲ್ಲೇ ನನಗೆ ಬಡ್ಡಿ ಸಮೇತ ನನಗೆ ಎಷ್ಟು ಕೊಡಬೇಕಿತ್ತು ಅಷ್ಟು ದುಡ್ಡು ಅವ್ರು ನನಗೆ ಅಲ್ಲೇ ವಸೂಲಿ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು ಈ ಕಡೆ ಛಾಯಾ ಹೇಳಿದಾಗ ಸೂರ್ಯಂಗೆ ತುಂಬ ಶಾಕ್ ಆಗುತ್ತೆ. ಏನಿದೆ ನೀನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೊಂಥರ ನಾಟಕ ಆಡ್ತಿದ್ಯಾ ನೀನು, ನನಗೆ ಗೊತ್ತು ಕಣೆ, ಅವ್ರು ತೊಗೊಳೋದಿದ್ರೆ ಅವ್ರು ಯಾವತ್ತೋ ಮನೆಗೆ ಬಂದು ಹೇಳ್ತಿದ್ರು, ನಿನ್ನ ಥರ ಈ ಥರ ಮೋಸ ಮಾಡೋರಲ್ಲ ಅವರು ಅಂತ ಹೇಳ್ತಿರ್ಬೇಕಾದ್ರೆ ಜಸ್ಟ್ ಶಟಪ್ ಹೇಳ್ತಿದ್ದೀನಿ ತಾನೇ, ಅವತ್ತು ನನಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೋರ್ಟು ಕಚೇರಿ ಅಂತ ಹೇಳಿ ಎಲ್ಲ ಎದುರಿಸ್ಬಿಟ್ಟು ನನಗೆ ಅವತ್ತು ಲಾಯರ್ನೆಲ್ಲ ಕರೆಸ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಅವತ್ತು ವಸೂಲಿ ಸಮೇತ ಅಂದರೆ ಬಸ್ ಎಲ್ಲನೂ 22 ಲಕ್ಷ ಕೊಡೋದ್ರ ಜೊತೆಗೆ ಅಲ್ಲದೆ ಅವರಿಗೆ ನಾನು 30 ಲಕ್ಷ ಬಡ್ಡಿ ಸಮೇತ ಎಲ್ಲನೂ ಕೂಡ ಅವ್ರ ಮಕ್ಕದ ಮೇಲೆ ಎಸ್ತಿದ್ದು ಸಾಲ ತೀರಿಸಿದ್ದೀನಿ ಅವರಿಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಅವತ್ತು ನಾನು ಪೊಲೀಸ್ ಸ್ಟೇಷನಲ್ಲಿ ಏನೋ ಒಂದು ಎಮರ್ಜೆನ್ಸಿ ಸಿಗಾಕೊಂಡಿದ್ದೀನಿ ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಬಂದು ಹೇಳಿದೆ, ಅದನ್ನ ನಿಂಗೆ ನೆನಪಿದ್ಯಾ ಅಂತ ಹೇಳಿ ಈ ಕಡೆ ಛಾಯಾ ಕೂಡ ಕೇಳ್ತಾ ಇರ್ತಾಳೆ. ಅಲ್ಲ ಒಂದು ನಿಮಿಷ ನೀನು ಸುಮ್ಮನೆ ಇರು, ನೀನು ನಿಜ ಹೇಳ್ತಿದ್ದೆ ಸುಳ್ಳು ಹೇಳ್ತಿದ್ದೆನ ನಾನು ಹೇಗೆ ನಂಬೋದಕ್ಕಾಗುತ್ತೆ ಹೇಳು, ಅವ್ರಿಗೆ ಹೆಂಗೆ 30 ಲಕ್ಷ ರೂಪಾಯಿ ನಿನ್ನ ಹತ್ರ ಬಡ್ಡಿ ಸಮೇತ ಇಸ್ಕೊಂಡ್ರು, ಅದನ್ನು ಯಾಕೆ ಮನೆ ಹತ್ರ ಮನೆಯವ್ರಿಗೆಲ್ಲ ಹೇಳಿಲ್ಲ, ಅವ್ರು ನಮ್ಮನ್ನೇನಾದರೂ ಯಾಮಾರಿಸಿದ್ರ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಯಾಮಾರಿಸಿರೋದು ನಿಮ್ಮ ಮನೆಯವ್ರನ್ನೆಲ್ಲ ನಿಮ್ಮನ್ನು ಎಲ್ಲನೂ ಸೇರಿಸಿ ಯಾಮಾರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ನೀನು ಅವತ್ತು ನನಗೆ ಏನೋ ಎಮರ್ಜೆನ್ಸಿ ಇತ್ತು, ನಾನು ಏನೋ ಸಿಗಾಕೊಂಡಿದ್ದೀನಿ ಅದೋ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ನೀನು ಪೊಲೀಸ್ ಸ್ಟೇಷನ್ಗೆ ನೀನು ಹೆಂಡ್ತಿನ ಕರ್ಕೊಂಡು ಬಂದಿದ್ದೆ ಗೊತ್ತಾ, ನಿಂಗೆ ನೆನಪಿದ್ಯಾ ಅಂತ ಹೇಳಿ ಕೇಳಿದಾಗ ಹೌದು ನೆನಪಿದೆ ಅಂತ ಅವನು ಕೂಡ ಹೇಳ್ತಾನೆ. ಅವತ್ತು ಏನಾಯಿತು ಅಂತ ನಿನಗೆ ಗೊತ್ತಾ, ಅವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇದೇ ವಿಷಯಕ್ಕೋಸ್ಕರ, ಅವತ್ತು ನನಗೆ ಸಾಕ್ಷಿ ನಿಮ್ಮ ಅಣ್ಣಂಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ನಾನು ಸಾಕ್ಷಿ ಪರವಾಗಿ ಆ ಪೇಪರ್ಗೆ ನಿನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದೀನಿ, ನೆನಪಿದೆ ನಿನಗೆ ಅಂತ ಕೇಳಿದಾಗ ಹೌದು ಅದು ನೆನಪಿದೆ, ಅದೇ ಪೇಪರಪ್ಪ, ಅದೇ ದುಡ್ಡು ನಾನು 30 ಲಕ್ಷ ರೂಪಾಯಿ ಒಂದಲ್ಲ ಎರಡಲ್ಲ ನಾನು ತೊಗೊಂಡಿದ್ದೆ ಅಷ್ಟಕ್ಕೂ ಬಡ್ಡಿ ಸಮೇತ 30 ಲಕ್ಷ ರೂಪಾಯಿ ಅವ್ರಿಗೆ ನಾನು ದುಡ್ಡು ಕೊಟ್ಟು ನಿನ್ನ ಹತ್ರ ಸಾಕ್ಷಿ ಸಮೇತವಾಗಿ ಸೈನ್ ಹಾಕ್ಸ್ಕೊಂಡಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮತ್ತು ಅವ್ನು ಈ ವಿಷಯ ಮನೆಯವ್ರ ಹತ್ರ ಏನೂ ಹೇಳಿಲ್ಲ ಅಂತ ಹೇಳಿದಾಗ ಮನೆಯವ್ರ ಹತ್ರ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ದೊಡ್ಡ ಫ್ರಾಡ್ ಮಾಡಿರೋದು ಈ ಕಡೆ ರೋಹಿಣಿ ಮಾತು ಕೇಳ್ಕೊಂಡು ನಿಮ್ಮ ಮನೆಯವ್ರಿಗೆಲ್ಲ ಯಾಮರ್ಸಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಂಗಿದ್ಮೇಲಿಂದ ನೀನೇನು ಮೋಸ ಮಾಡಿಲ್ವ ಅಂತ ಕೇಳಿದಾಗ ಹಂಗಿಂದ ನನಗೊಂದು ಹೆಲ್ಪ್ ಮಾಡ್ತೆ, ನಮ್ಮ ಮನೆಯವ್ರ ಹತ್ರ ಬಂದುಬಿಟ್ಟು ನಿಜ ಎಲ್ಲ ಹೇಳ್ತೀಯ ಅಂತ ಹೇಳಿ ಅಂದಾಗ 2 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಛಾಯಾ ಕೂಡ ಹೋಗ್ತಾಳೆ. ಈ ಕಡೆ ನಿನ್ನ ವಿಷಯ ಎಲ್ಲ ಏನೂ ಗೊತ್ತಿಲ್ದಿರೋ ಥರ ನಾಟಕ ಆಡ್ಬಿಟ್ಟಲ್ಲ ಗುಂಗ್ರಿ ನೀನು, ಇಬ್ಬರಿಗೂ ಇದೆ ಇವತ್ತು ಮಾರಿ ಹಬ್ಬ ದೊಡ್ಡ ರಣರಂಗನೆ ಮಾಡ್ತೀನಿ ಮನೇಲಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಎಲ್ಲ ನಿಜನೂ ಕೂಡ ಹೇಳ್ತೀನಿ. ಅವತ್ತು ಇವರಿಬ್ಬರು ನಮಗೆ ಮೋಸ ಮಾಡಿದ್ದಾರೆ ಅಪ್ಪ, ಅವತ್ತು ದುಡ್ಡು ಎತ್ಕೊಂಡು 22 ಲಕ್ಷ ರೂಪಾಯಿ ಎತ್ಕೊಂಡು ಹೋಗಿದ್ದಾಳಲ್ಲ ಅವಳ ಹತ್ರ 30 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ಇವರು ಇಬ್ಬರು ಸೇರ್ಕೊಂಡು ಅಂತ ಹೇಳಿದಾಗ ಈ ಕಡೆ
ರೋಹಿಣಿನ ಅಟ್ಟಾಡ್ಸ್ಕೊಂಡು ಬಂದು ಈ ಕಡೆ ಶಾಂತಿ ಕೂಡ ಹೊಡಿತಾ ಇರ್ತಾಳೆ. ಹೊಡಿಬೇಡಿ ಆಗಕ್ಕೆ ಯಾಕೆ ಹೊಡಿತಿದ್ದೀರಾ, ಇನ್ನೇನಾದರೂ ಒಂದು ಹೇಟು ರೋಹಿಣಿ ಮೇಲೆ ಬಿತ್ತು ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಇದಕ್ಕೆಲ್ಲ ಸಾಕ್ಷಿ ಏನಿದೆ ಅಂತ ಕೇಳಿದಾಗ ಅದಕ್ಕೆ ಈ ಕಡೆ ಅದೇ ಟೈಮ್ಗೆ ಛಾಯಾ ಬಂದ್ಬಿಟ್ಟು ಪೇಪರ್ಸ್ ಎಲ್ಲ ತೋರಿಸಿ ಹೇಳ್ತಾಳೆ, ನೋಡಿ ಅವರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಸಿಗ್ನೇಚರ್ ಸಮೇತ ಹಾಕಿದ್ದಾರೆ ಇದರಲ್ಲಿ ನೋಡಿ ಅಂತ ಹೇಳಿ ತೋರಿಸ್ತಾ ಇರ್ತಾಳೆ. ರೋಹಿಣಿ ಮೇಲೆ ಒಂದು ಹೇಟ್ ಹೊಡೆದು ಸುಮ್ಮನೆ ಇರಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಮೀನಾ ಯಾಕೆ ಕೇಳಿದ್ಲು ಅಂತೇಳಿ ಗೊತ್ತಾಗಿರಲ್ಲ. ಇದನ್ನು ಕೇಳಿಸ್ಕೊಂಡಿದ್ದು ಸೂರ್ಯಂಗೆ ತುಂಬ ಶಾಕ್ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ತಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.